ಹಾಯ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು SDAಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಿದ್ರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳಿವೆ ಅಂತ ನೋಡೋಣ ಬನ್ನಿ. ಸ್ಪರ್ಧಾತ್ಮಕ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಬೇಸಿಗೆಗಾರರು ಕನ್ನಡಕದ ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ? ಅಂದ್ರೆ ಬೇಸಿಗೆಗಾರರು ಕನ್ನಡಕದ ಮತ್ತು ಅಥವಾ ಮುಖವಾಡವನ್ನೇಕೆ ಧರಿಸುತ್ತಾರೆ? ಆಪ್ಷನ್ 1, ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು. ಆಪ್ಷನ್ ಬಿ, ಕಣ್ಣುಗಳನ್ನು ಅವಕೆಂಪು ಕಿರಣಗಳಿಂದ ರಕ್ಷಿಸಲು. ಕಣ್ಣುಗಳನ್ನು ಸೂಕ್ಷ್ಮ ತರಂಗದಿಂದ ರಕ್ಷಿಸಲು. ಆಪ್ಷನ್ ಡಿ, ಕಣ್ಣುಗಳನ್ನು ಗಾಮ ಕಿರಣಗಳಿಂದ ರಕ್ಷಿಸಲು. ಅಂದ್ರೆ ಯಾವ್ದಾದ್ರು ವ್ಯಕ್ತಿ ಏನಾದ್ರೂ ಮಾಡ್ತಿರುವಾಗ ಕಣ್ಣಿಗೆ ಆಗ್ಲಿ ಮುಖಕ್ಕಾಗ್ಲಿ ಏನೇ ಒಂದು ಎಫೆಕ್ಟ್ ಆಗ್ತದ ಅಂತ ಅದಕ್ಕ ಅವರು ಏನ್ ಧರಿಸ್ತಿದ್ರು, ಮುಖಕ್ಕ ಯಾವ ರೀತಿ ಬೀಳ್ತದ ಅಂದ್ಗೇಸಿಂದ ಅವ್ರು ಯಾವ ರೀತಿ ಕಣ್ಣುಗಳಿಂದ ರಕ್ಷಣೆ ಮಾಡ್ಕೊಳ್ತಿದಾರಂತ ಈ ಪ್ರಶ್ನೆದ ಅರ್ಥ. ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ ಬನ್ನಿ. ಆಪ್ಷನ್ ಎ, ಬೇಸಿಗೆಗಾರರು ಕಣ್ಣುಗಳನ್ನು ಅತಿ ನೇರಳೆ ಕಿರಣಗಳಿಂದ ರಕ್ಷಿಸಲು ಕನ್ನಡಕದ ಅಥವಾ ಮುಖವಾಡವನ್ನು ಧರಿಸುತ್ತಾರೆ ಅಂತ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಿದ್ರೆ ಎರಡನೇ ಪ್ರಶ್ನೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಬಟ್ಟೆ ಒಗೆಯುವ ಸೋಪಿನಲ್ಲಿರುವುದು. ಆಪ್ಷನ್ ಎ, ಕೊಬ್ಬಿನಾಮ್ಲದ ಪೊಟ್ಯಾಸಿಯಂ ಲವಣ. ಆಪ್ಷನ್ ಬಿ, ಕೊಬ್ಬಿನಾಮ್ಲದ ಸೋಡಿಯಂ ಲವಣ. ಆಪ್ಷನ್ ಸಿ, ಕೊಬ್ಬಿನಾಮ್ಲದ ಕ್ಯಾಲ್ಸಿಯಂ ಲವಣ. ಆಪ್ಷನ್ ಡಿ, ಕೊಬ್ಬಿನಾಮ್ಲದ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಲವಣಗಳು. ನಾವು ಬಟ್ಟೆ ಒಗೆಯಲು ಯಾವ ಸಾಬೂನು ಬಳಸ್ತೀವಿ, ಅದ್ರೊಳಗೆ ಏನ್ ಮಿಕ್ಸ್ ಆಗಿರ್ತದ ಅಂತಕ್ಕಂತ ಈ ಪ್ರಶ್ನೆಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಬ್ಬಿನ ಆಮ್ಲದ ಸೋಡಿಯಂ ಲವಣ ಅಂದ್ರೆ ಆಪ್ಷನ್ ಬಿ ಇದರ ಉತ್ತರವಾಗಿರುತ್ತದೆ. ಹಾಗಿದ್ರೆ ಸಾಬೂನ್ಗಳಲ್ಲಿ ಎರಡು ಪ್ರಕಾರ ಬರ್ತವೆ. ಮೊದಲನೇದಾಗಿ ಸೋಡಿಯಂ ಸಾಬೂನು, ಎರಡನೇದಾಗಿ ಪೊಟ್ಯಾಸಿಯಂ ಸಾಬೂನು. ಈ ರೀತಿ ಎರಡು ರೀತಿಯಲ್ಲಿ ಬರುತ್ತವೆ. ಸೋಡಿಯಂ ಸಾಬೂನು ಅಂತ ಅಂದ್ರೆ ಬಟ್ಟೆ ಒಗೆಯಲು ಉಪಯೋಗಿಸತಕ್ಕಂತ ಒಂದು ಸಾಬೂನು. ಪೊಟ್ಯಾಸಿಯಂ ಸಾಬೂನು ಅಂದ್ರೆ ನಾವು ಸ್ನಾನ ಮಾಡಲು ಬಳಸ್ತೀವಲ್ಲ, ಆ ಸಾಬೂನ್ಗೆ ನಾವು ಪೊಟ್ಯಾಸಿಯಂ ಸಾಬೂನು ಎಂದು ಕರಿತೇವೆ. ಅರ್ಥ ಆಯ್ತಲ್ಲ? ಸಾಬೂನುಗಳಲ್ಲಿ ಎರಡು ಪ್ರಕಾರವಿರುತ್ತವೆ. ಹಾಗಿದ್ರೆ ಒಂದನೇದು ಬಂದ್ಬಿಟ್ಟು ಸೋಡಿಯಂ ಸಾಬೂನು, ಎರಡನೇ ಬಂದ್ಬಿಟ್ಟು ಪೊಟ್ಯಾಸಿಯಂ ಸಾಬೂನು ಅಂತ ನಾವು ಈ ಒಂದು ಪ್ರಶ್ನೆಯಲ್ಲಿ ನಾವು ತಿಳ್ಕೋಬಹುದು. ಹಾಗಿದ್ರೆ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ರೀತಿ ಇದೆ ನೋಡೋಣ ಬನ್ನಿ. ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ. ಆಪ್ಷನ್ ಎ, ದ್ಯುತಿ ಸಂಶ್ಲೇಷಣೆ. ಆಪ್ಷನ್ ಬಿ, ಬಾಷ್ಪ ವಿಸರ್ಜನೆ. ಆಪ್ಷನ್ ಸಿ, ಶಾಂಪನ್ ಏರಿಕೆ. ಆಪ್ಷನ್ ಡಿ, ಈ ಯಾವ್ಯಾವು ಅಲ್ಲ. ಸಸ್ಯ ಅಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದ ಸಸ್ಯಾಹಾರಿಗಳಿಗೆ ಯಾವ ರೀತಿ ಸೇವನೆ ಮಾಡ್ತಾವ, ಹೆಂಗ್ ಸೇವನೆ ಮಾಡ್ತಾವ ಅಂತಕ್ಕಂಥದ್ದು. ಅಂದ್ರೆ ಆವಿಯಾಗುವ ಕ್ರಿಯೆ ಯಾವ ರೀತಿಯಿಂದ ಆವಿಯಾಗಿ ಹೋಗ್ತದ ಆ ಸಸ್ಯಾಹಾರದಲ್ಲಿ ಅಂತ ಅರ್ಥ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ಇದಕ್ಕ ಬರಲ್ಲ. ಹಾಗಿದ್ರೆ ಏನ್ ಬರ್ತಪ್ಪ ಅಂದ್ರೆ ಆಪ್ಷನ್ ಬಿ, ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಬಾಷ್ಪ ವಿಸರ್ಜನೆ ಆವಿಯಾಗಲು ಕಾರಣವಾಗ್ತದೆ ಅಂತ ನಾವು ಹೇಳ್ಬಹುದು. ಹಾಗಿದ್ರೆ ಸಸ್ಯ ಯಾವ ರೀತಿ ನೀರನ್ನು ಸೇವನೆ ಮಾಡ್ತದೆ, ಆಹಾರವನ್ನು ಸೇವನೆ ಮಾಡ್ತದಪ್ಪ ಅಂದ್ರೆ ಸ್ಕ್ಲೈಲಮ್ ಮೂಲಕ ನೀರನ್ನು, ಫ್ಲೋಯಂ ಮೂಲಕ ಆಹಾರವನ್ನು ಇದು ಸಸ್ಯ ಸೇವನೆ ಮಾಡ್ತದೆ. ಕರ್ನಾಟಕದ ಪ್ರಸಿದ್ಧ ದೋಹಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ? ಆಪ್ಷನ್ ಎ, ಕೃಷ್ಣ ಮತ್ತು ಕಾವೇರಿ. ಆಪ್ಷನ್ ಬಿ, ತುಂಗಭದ್ರಾ ಮತ್ತು ಕೃಷ್ಣ. ಆಪ್ಷನ್ ಸಿ, ತುಂಗಭದ್ರಾ ಮತ್ತು ಕಾವೇರಿ. ಆಪ್ಷನ್ ಡಿ, ನೇತ್ರಾವತಿ ಮತ್ತು ತಂತ್ರಿ. ನಮ್ ಕರ್ನಾಟಕದ ಪ್ರಸಿದ್ಧ ದೋಹಬ್ ಪ್ರದೇಶ ಯಾವ ನದಿಗಳಲ್ಲಿ ಕಂಡು ಬರ್ತದ ಅಂದ್ರೆ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣ ನದಿಗಳ ನಡುವೆ ಕಂಡು ಬರ್ತದ. ದೋಹಬ್ ಪ್ರದೇಶ ಎರಡು ನದಿಗಳ ನಡುವೆ ಇರುವ ಭೂಮಿಗೆ ನಾವು ದೋಹಬ್ ಪ್ರದೇಶ ಎಂದು ಹೇಳಬಹುದು. ಇದು ಕರ್ನಾಟಕದ ರಾಜ್ಯದ ರಾಯಚೂರಿನಲ್ಲಿ ನಾವು ಇದನ್ನ ಕಾಣಬಹುದು. ಅಂದ್ರೆ ಕೃಷ್ಣ ನದಿನ ಕಾಣ್ತೀವಿ. ಕೃಷ್ಣ ನದಿಯ ಉಪನದಿ ಅಂದ್ರೆ ತುಂಗಭದ್ರಾ. ಅದರ ಉತ್ತರ ಏನಾಗಿರ್ತದಪ್ಪ ಅಂದ್ರೆ ತುಂಗಭದ್ರಾ ಮತ್ತು ಕೃಷ್ಣ ನದಿಯ ನಡುವೆ
ಈ ದೋಹಾಬಾದ್ ಪ್ರದೇಶ ನಾವು ಕಾಣ್ತೀವಿ ಅಂತ ನೋಡಬಹುದು. 5ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ. ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಒಡಿಶಾ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯ ಯಾವುದಪ್ಪ ಅಂತಂದ್ರೆ ಕರ್ನಾಟಕ. ಕರ್ನಾಟಕ ನಾವು ನೋಡಬಹುದು. ಅಂದ್ರೆ ರೇಷ್ಮೆ ಕೃಷಿ ಅಧ್ಯಯನವನ್ನು ಏನಂತ ಕರಿತಾರಪ್ಪ ಅಂದ್ರೆ ಸಿರಿಕಲ್ಚರ್ ಅಂತ ಕರೀತಾರ. ರೇಷ್ಮೆ ಕೃಷಿ ಅಧ್ಯಯನ ಏನಂತ ಕರಿತಾರಪ್ಪ ಅಂದ್ರೆ ಸಿರಿ ಕಲ್ಚರ್ ಎಂದು ಕರಿತಾರಂತ ನಾವು ಇಲ್ಲಿ ನೋಡಬಹುದು. ಅಂದ್ರೆ ಮೊದಲನೇದಾಗಿ ಕರ್ನಾಟಕ ಬರ್ತದೆ. ಅಂದ್ರೆ ನಮ್ಮ ಭಾರತದಲ್ಲಿ ರೇಷ್ಮೆ ಕ್ರಮವಾಗಿ ಯಾವ ರೀತಿ ಬರ್ತದಪ್ಪ ಅಂದ್ರೆ ಮೊದಲನೇದು ಕರ್ನಾಟಕ ಬರುತ್ತೆ, 2ನೇದು ಆಂಧ್ರ ಪ್ರದೇಶ, 3ನೇದು ತಮಿಳುನಾಡು. ಹಿಂಗೆ ಕ್ರಮವಾಗಿ ಬರ್ತಾವ. ಅಂದ್ರೆ ಮೊದಲನೇದಾಗ್ಬಿಟ್ಟು ಕರ್ನಾಟಕ ಅಂತ ನಾವು ಹೇಳ್ಬಹುದು.